ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜನಕಪುರದಲ್ಲಿರುವ ಜಾನಕಿ ಮಂದಿರದಲ್ಲಿ ರಾಮ ಸೀತೆಯ ದರ್ಶನ ಮುಗಿಸಿ ನಾವು ಹೊರಟಿದ್ದು ಧನುಷ್ ಧಾಮದ ಕಡೆಗೆ. ಧನುಷ್ ಧಾಮ ಇದು ಜನಕಪುರದಿಂದ 17 ಕಿಲೋಮೀಟರ್ 17 ಕಿಲೋಮೀಟರ್ ದೂರದಲ್ಲಿದೆ. ನೇಪಾಳದ ಕಡೆಗೆ ನಮ್ಮ ಪ್ರಯಾಣ ಪ್ರಾರಂಭ ಆಗಿದ್ದು ಬಿಹಾರದಿಂದ. ಮೊದಲಿಗೆ ನಾವು ಬಿಹಾರದಲ್ಲಿರುವ ಪುನರೋಧಾಮದಲ್ಲಿ ಸೀತೆಯು ಜನಿಸಿದಂತಹ ಸ್ಥಳ, ಅನಂತರ ಸೀತಾಮಾಹಿಗೆ ಬಂದು ಅಲ್ಲಿ ಸೀತೆ ಮತ್ತೆ ಜನಕ ಮಹಾರಾಜರು ತಮ್ಮ ಕುಟುಂಬದೊಂದಿಗೆ ತಂಗಿದಂತಹ ಸ್ಥಳ ಸೀತಾಮಾಹಿಯನ್ನು ನೋಡಿಕೊಂಡು ಅಲ್ಲಿಂದ ನಾವು ಬಂದದ್ದು ಸೀತೆ ತನ್ನ ಬಾಲ್ಯವನ್ನು ಕಳೆದ ಜನಕಪುರಕ್ಕೆ. ಈ ಎಲ್ಲ ಸ್ಥಳವೂ ಕೂಡ ರಾಮಾಯಣದ ಕಥೆಯೊಂದಿಗೆ ಬೆಸೆದುಕೊಂಡಿವೆ. ಹಾಗೆ ಈಗ ನಾವು ಜನಕಪುರದಲ್ಲಿ ಜಾನಕಿ ಆಡಿ ಬೆಳೆದಂತಹ ಸ್ಥಳವನ್ನು ನೋಡಿಕೊಂಡು ಜಾನಕಿ ರಾಮರ ವಿವಾಹವಾದ ಕಲ್ಯಾಣ ಮಂಟಪವನ್ನು ನೋಡಿಕೊಂಡು ಅಲ್ಲಿಂದ ಈಗ ನಾವು ಬಂದಿರೋದು ಧನುಷ್ ಧಾಮಕ್ಕೆ. ಪೌರಾಣಿಕ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಹಾರಾಜ ಜನಕ ತನ್ನ ಪ್ರೀತಿಯ ಪುತ್ರಿ ಸೀತೆಯ ವಿವಾಹಕ್ಕಾಗಿ ಸ್ವಯಂವರವನ್ನ ಏರ್ಪಡಿಸುತ್ತಾರೆ. ಈ ಸ್ವಯಂವರದಲ್ಲಿ ಯಾರು ಶಿವನ ಧನಸ್ಸನ್ನ ಎತ್ತಿ ಮುರಿಯುತ್ತಾರೋ ಅವರಿಗೆ ಸೀತೆಯನ್ನ ಕೊಟ್ಟು ವಿವಾಹ ಮಾಡಲಾಗುತ್ತೆ. ಹೀಗೆ ಜನಕ ಮಹಾರಾಜರು ಏರ್ಪಡಿಸಿದ್ದ ಸೀತಾ ಸ್ವಯಂವರಕ್ಕೆ ಅನೇಕ ರಾಜರು ಚಕ್ರವರ್ತಿಗಳು ಬಂದಿರುತ್ತಾರೆ. ಆದರೆ ಅವರಲ್ಲಿ ಯಾರಿಗೂ ಕೂಡ ಶಿವನ ಧನಸ್ಸನ್ನ ಎತ್ತಲು ಸಾಧ್ಯವಾಗುವುದಿಲ್ಲ. ಆಗ ವಸಿಷ್ಠರು ವಿಶ್ವಾಮಿತ್ರರೊಡನೆ ಬಂದಿದ್ದ ಶ್ರೀರಾಮನ ಕಡೆಗೆ ನೋಡಿ, ಹೇ ರಾಮ, ಬಂದು ಶಿವಧನಸ್ಸನ್ನ ಮುರಿದು ಜನಕನ ವೇದನೆಯನ್ನ ಅಳಿಸಿಬಿಡು ಎನ್ನುತ್ತಾರೆ. ವಸಿಷ್ಠರ ಮಾತನ್ನು ಕೇಳಿ ಶ್ರೀರಾಮ ವಿಶ್ವಾಮಿತ್ರರ ಆಶೀರ್ವಾದವನ್ನ ಪಡೆದು ಶಿವಧನಸ್ಸನ್ನ ಎತ್ತಿ ಮುರಿಯುತ್ತಾರೆ. ಹೀಗೆ ಶಿವಧನಸ್ಸನ್ನ ಮುರಿಯುವಾಗ ಕೆಲವೊಂದು ತುಣುಕುಗಳು ಹಾರಿ ಬಂದು ಈ ಸ್ಥಳದಲ್ಲಿ ಬಿದ್ದವಂತೆ. ಹೀಗೆ ಶಿವಧನಸ್ಸಿನ ಚೂರುಗಳು ಬಿದ್ದಂತಹ ಸ್ಥಳದಲ್ಲಿ ಒಂದು ದೊಡ್ಡದಾದ ಹೋಲ್ ರೀತಿಯಾಗಿದೆ. ಅದರೊಳಗಡೆ ಕೈ ಹಾಕಿದ್ರೆ ನೀರು ಸಿಗುತ್ತೆ. ಇದನ್ನ ಪಾತಾಳ ಗಂಗೆ ಅಂತಾರೆ. ತ್ರೇತಾಯುಗದಲ್ಲಿ ಶ್ರೀರಾಮ ಸೀತೆಯನ್ನ ವರಿಸಲು ಶಿವಧನಸ್ಸನ್ನ ಮುರಿದಾಗ ಚೆದುರಿದಂತಹ ಆ ಒಂದು ಶಿವಧನಸ್ಸಿನ ಚೂರುಗಳನ್ನು ಇಲ್ಲಿ ಇಂದಿಗೂ ನೋಡಬಹುದು ಎಂಬುದು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರ ನಂಬಿಕೆಯಾಗಿದೆ. ಈ ಒಂದು ಧನುಷ್ಧಾಮದ ದೇವಾಲಯ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ತೆರೆದಿರುತ್ತೆ. ಮಧ್ಯದಲ್ಲಿ ಯಾವಾಗಲೂ ಕೂಡ ಬಾಗಿಲಾಕಲ್ಲ. ಮತ್ತು ಇಲ್ಲಿ ಮಕರ ಸಂಕ್ರಾಂತಿಯಂದು ವಿಶೇಷ ಜಾತ್ರಾ ಮಹೋತ್ಸವ ನಡೆಯುತ್ತಂತೆ. ಧನುಷ್ ಧಾಮವನ್ನು ನೋಡಿಕೊಂಡು ನಾವು ಹೊರಟಿದ್ದು ನೇಪಾಳದ ರಾಜಧಾನಿ ಕಠ್ಮಂಡುವಿನ ಕಡೆಗೆ. ಧನುಷ್ ಧಾಮದಿಂದ ಹೊರಡೋ ಅಷ್ಟರಲ್ಲೇ 6 ಗಂಟೆ ಆಗಿತ್ತು. ಡ್ರೈವರ್ ನಮ್ಗೆ ಆಲ್ರೆಡಿ ಹೇಳಿದರು ನೈಟಲ್ಲಿ ನಾನು ಡ್ರೈವ್ ಮಾಡಲ್ಲ ಅಂತ. ಆದರೂ ನಾವು ಫೋರ್ಸ್ ಮಾಡಿದ್ದಕ್ಕೆ ಹೊರಟರು. ಹೋಗ್ತಾ ಅವ್ರು ಹೇಳಿದ್ರು, ಬನ್ನಿ ರೋಡ್ ಚೆನ್ನಾಗಿಲ್ಲ ಜನಕಪುರದಿಂದ ಕಠ್ಮಂಡುಗೆ ಹೋಗೋದು, ಅಲ್ಲಿ ಹೋದರೆ ಬಿಡೋದಿಲ್ಲ ಅವರು, ನಿಮಗೆ ಗೊತ್ತಾಗುತ್ತೆ, ನೀವು ನಾನು ಹೇಳಿದ ಮಾತು ಕೇಳಲ್ಲ ಅಂತ ಹೇಳಿ ಕರ್ಕೊಂಡು ಹೊರಟರು. ನಾವು ಜನಕಪುರದಲ್ಲಿ ಸ್ಟೇ ಆಗಲಿಲ್ಲ, ಕಠ್ಮಂಡುಗೆ ಹೋಗೋಣ ಅಂತ ಹೊರಟುಬಿಟ್ವಿ. ಟುವರ್ಡ್ಸ್ ಕಠ್ಮಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸುಮಾರು ದೂರ ಬಂದ್ವಿ. ರಾತ್ರಿ 8 ಗಂಟೆ ಆಯಿತು. ಒಂದು ಚೆಕ್-ಇನ್ ಪಾಯಿಂಟ್ಗೆ ಬಂದ್ವಿ. ಅಲ್ಲಿ ಎಲ್ಲ ಗಾಡಿಗಳನ್ನ ಚೆಕ್ ಮಾಡಿ ಬಿಡ್ತಾಯಿದ್ರು. ನೇಪಾಳದ ಗಾಡಿಗಳನ್ನ ಬಿಡ್ತಾಯಿದ್ರು, ಆದರೆ ಇಂಡಿಯಾ ಗಾಡಿಗಳನ್ನ ಬಿಡ್ತಾ ಇರಲಿಲ್ಲ.
ಇಂಡಿಯಾ ಗಾಡಿಗಳನ್ನ ಬಿಡೋದಿಲ್ಲ, ಯಾಕಂದರೆ ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರು. ನಾವು ಡ್ರೈವರ್ ಮಾತು ಕೇಳಿ ಜನಕಪುರಿಲಿ ಉಳಿಲಿಲ್ಲ. ಕೊನೆಗೆ ಇಲ್ಲೇ ನಾವು ರೂಮ್ ಮಾಡಬೇಕಾಗಿ ಬಂತು. ಅವ್ರು ಹೇಳಿದ್ರು ಇಲ್ಲೇ ಪಕ್ಕದಲ್ಲಿ ಸುಮಾರು ರೂಮ್ಗಳಿದೆ, ಹೋಗಿ ಮಾಡಿ ಇಲ್ಲೇ ಉಳ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದು ಹೊರಡಿ ಅಂತ ಹೇಳಿದ್ರು. ಕೊನೆಗೆ ನಮಗೆ ಬೇರೆ ದಾರಿ ಇರಲಿಲ್ಲ, ಅಲ್ಲೇ ರೂಮನ್ನು ಮಾಡಿ ಉಳ್ಕೊಂಡ್ವಿ. ಆನಂತರ ಬೆಳಗ್ಗೆ ಎದ್ದು ಕಟ್ ಮಾಡೋ ಕಡೆ ಹೊರಟ್ವಿ.